ತನ್ನ ಹೃದಯವನ್ನು ಮುರಿದ ಮಗನಿಗಾಗಿ ಒಬ್ಬ ತಂದೆ ಏಕೆ ಓಡುತ್ತಾನೆ? ಅವನು ಸ್ವಾತಂತ್ರ್ಯವನ್ನು ಬಯಸಿದನು, ತನ್ನ ಪಾಲನ್ನು ಕೇಳಿದನು. ಈಗ ಮಣ್ಣಿನಲ್ಲಿ ಕುಳಿತಿದ್ದಾನೆ. ಜನರು ಅವನ ಸುತ್ತ ಸೇರಿದರು. ಅವನು ಮಾತನಾಡುವುದನ್ನು ಕೇಳಲು ಹತ್ತಿರ ಬಂದರು. ಆಮೇಲೆ ಆತನು ಒಂದು ಕತೆಯನ್ನು ಹೇಳಲು ಪ್ರಾರಂಭಿಸಿದನು. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಕಿರಿಯ ಮಗನ ಹೃದಯ ಅಶಾಂತವಾಯಿತು. ತಂದೆಯ ಮನೆಯಲ್ಲೇ ಇದ್ದರೂ, ಸಮೃದ್ಧಿ ಮತ್ತು ರಕ್ಷಣೆ ನಡುವೆ ಇದ್ದರೂ ಅವನ ಮನಸ್ಸು ದೂರದ ದೇಶದ ಕಡೆಗೆ ಆಕರ್ಷಿತವಾಯಿತು, ಗಡಿ ದಾಟಿ ತಂದೆಯ ಅಧಿಕಾರದ ಹೊರಗೆ. ಒಂದು ದಿನ ಅವನು ಹೇಳಿದನು, ತಂದೆ, ನನಗೆ ಸೇರಿದ ಭಾಗವನ್ನು ನನಗೆ ಕೊಡಿ. ತಂದೆಯು ತನ್ನ ಆಸ್ತಿಯನ್ನು ಇಬ್ಬರಿಗೂ ಹಂಚಿದನು. ಕೆಲವು ದಿನಗಳ ನಂತರ ಕಿರಿಯ ಮಗನು ಎಲ್ಲವನ್ನೂ ಸೇರಿಸಿಕೊಂಡು ದೂರದ ದೇಶಕ್ಕೆ ಹೊರಟನು. ಅವನು ತಂದೆಯ ರಕ್ಷಣೆಯನ್ನು ಬಿಟ್ಟು ಹೊರಟನು, ಪ್ರೀತಿಯನ್ನು ಬಿಟ್ಟು ಹೊರಟನು, ಮನೆ ಬಿಟ್ಟು ಹೊರಟನು. ಆ ದೂರದ ದೇಶದಲ್ಲಿ ಅವನು ತನ್ನ ಸಂಪತ್ತನ್ನು ಅಸಭ್ಯ ಜೀವನದಲ್ಲಿ ವ್ಯರ್ಥ ಮಾಡಿದನು. ಬೆಳ್ಳಿ ಅವನ ಬೆರಳಿನಿಂದ ಹರಿಯಿತು, ದ್ರಾಕ್ಷಾರಸ ಅವನ ಪಾತ್ರೆಯನ್ನು ತುಂಬಿತು, ನಗು ಅವನನ್ನು ಸುತ್ತುವರಿದಿತು, ಸ್ನೇಹಿತರು ಅವನನ್ನು ಹೊಗಳಿದರು, ರಾತ್ರಿಗಳು ಗದ್ದಲದಿಂದ ತುಂಬಿದವು. ಆದರೆ ಅವನು ಎಲ್ಲವನ್ನೂ ಖರ್ಚು ಮಾಡಿದ ನಂತರ ಆ ದೇಶದಲ್ಲಿ ಬರ ಬಂತು. ಹಠಾತ್ ನಗು ನಿಂತಿತು, ಸಂಗೀತ ಮೌನವಾದಿತು, ಸ್ನೇಹಿತರು ಕಾಣೆಯಾಗಿದರು, ಜೇಬುಗಳು ಖಾಲಿಯಾದವು. ಹಸಿವು ಅವನ ದೇಹವನ್ನು, ಆತ್ಮವನ್ನು ಕಚ್ಚತೊಡೆದಿತು. ಅವನು ಆ ದೇಶದ ಒಬ್ಬನಿಗೆ ಸೇರಿಕೊಂಡನು. ಅವನನ್ನು ಹಂದಿಗಳನ್ನು ಮೇಯಿಸಲು ಕಳುಹಿಸಲಾಯಿತು. ಅವಮಾನ ಮತ್ತು ಲಜ್ಜೆಯ ಮಧ್ಯೆ ಮಣ್ಣಿನಿಂದ ಕಳೆದು ಹೋಗಿ ಹಂದಿಗಳು ತಿನ್ನುತ್ತಿದ್ದ ಆಹಾರವನ್ನು ತಿನ್ನಲು ಕೂಡ ಅವನು ಹಂಬಲಿಸಿದನು. ಆದರೆ ಯಾರೂ ಅವನಿಗೆ ಏನನ್ನೂ ಕೊಟ್ಟಿಲ್ಲ. ಆ ಕ್ಷಣದಲ್ಲಿ ಮಣ್ಣಿನ ಮಧ್ಯೆ, ಮೌನದ ಮಧ್ಯೆ, ಖಾಲಿತನದ ಮಧ್ಯೆ ಅವನು ತನ್ನನ್ನು ಅರಿತುಕೊಂಡನು. ಅವನು ತಂದೆಯ ಮನೆಯನ್ನು ನೆನಪಿಸಿಕೊಂಡನು. ನನ್ನ ತಂದೆಯ ಸೇವಕರಿಗೆ ಸಾಕಷ್ಟು ಆಹಾರವಿದೆ, ಆದರೆ ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ. ನಾನು ಎದ್ದೇಳುತ್ತೇನೆ, ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ. ನಾನು ಹೇಳುತ್ತೇನೆ, ತಂದೆ, ನಾನು ಸ್ವರ್ಗದ ವಿರೋಧವಾಗಿ ಮತ್ತು ನಿಮ್ಮ ಮುಂದೆ ಪಾಪ ಮಾಡಿದ್ದೇನೆ. ನಾನು ನಿಮ್ಮ ಮಗನೆಂದು ಕರೆಯಲ್ಪಡುವ ಅರ್ಹತೆಯಿಲ್ಲ. ಮುರಿದ ಮನಸ್ಸಿನಿಂದ, ಲಜ್ಜೆಯಿಂದ ಅವನು ಎದ್ದನು. ಮನೆ ಕಡೆಗೆ ಪ್ರಯಾಣ ಆರಂಭಿಸಿದನು. ಪ್ರತಿ ಹೆಜ್ಜೆಯೂ ಪಶ್ಚಾತ್ತಾಪದಿಂದ ತುಂಬಿತ್ತು, ಪ್ರತಿ ಮೈಲು ನಾಚಿಕೆಯಿಂದ ತುಂಬಿತ್ತು. ಆದರೂ ಅವನು ಇನ್ನೂ ದೂರದಲ್ಲಿದ್ದಾಗಲೇ ಅವನ ತಂದೆ ಅವನನ್ನು ಕಂಡನು. ಅಕಸ್ಮಾತ್ ನೋಡಿದದ್ದರಿಂದಲ್ಲ, ಅವನು ಪ್ರತಿದಿನ ಕಾಯುತ್ತಿದ್ದನು, ನೋಡುತ್ತಿದ್ದನು, ನಂಬುತ್ತಿದ್ದನು. ಅವನನ್ನು ಕಂಡಾಗ ತಂದೆಯ ಹೃದಯ ಕರುಣೆಯಿಂದ ಹೊತ್ತಿ ಉರಿಯಿತು. ತಂದೆ ಕಾಯಲಿಲ್ಲ, ಅವನು ಕೈಮಡಿಚಿಕೊಂಡು ನಿಂತಿರಲಿಲ್ಲ, ವಿವರಣೆ ಕೇಳಲಿಲ್ಲ. ಅವನು ಓಡಿದನು, ಧೂಳಿನ ಮೂಲಕ ಓಡಿದನು, ಜನರ ಮಾತುಗಳ ಮಧ್ಯೆ ಓಡಿದನು, ತನ್ನ ಹೃದಯ ಮುರಿದ ಮಗನ ಕಡೆಗೆ ಓಡಿದನು. ಅವನನ್ನು ಅಪ್ಪಿಕೊಂಡನು, ಮುತ್ತಿಟ್ಟನು. ಕ್ಷಮೆಯ ಮಾತು ಮುಗಿಯುವ ಮೊದಲು ಮಗನು ಹೇಳಲು ಆರಂಭಿಸಿದನು, ತಂದೆ, ನಾನು ಪಾಪ ಮಾಡಿದ್ದೇನೆ. ಆದರೆ ಕರುಣೆ ದೋಷಭಾವನೆಯನ್ನು ಅಡ್ಡಗಟ್ಟಿತು. ಅತ್ಯುತ್ತಮ ವಸ್ತ್ರವನ್ನು ತಂದು ಅವನಿಗೆ ಹಾಕಿರಿ, ಅವನ ಕೈಗೆ ಉಂಗುರ ಹಾಕಿರಿ, ಅವನ ಕಾಲಿಗೆ ಚಪ್ಪಲಿ ಹಾಕಿರಿ, ಹೆಬ್ಬ ಆಚರಿಸೋಣ. ಈ ನನ್ನ ಮಗನು ಸತ್ತಿದ್ದನು, ಈಗ ಜೀವಂತನಾಗಿದ್ದಾನೆ. ಅವನು ಕಳೆದು ಹೋಗಿದ್ದನು, ಈಗ ಕಂಡು ಬಂದಿದ್ದಾನೆ. ಹೆಬ್ಬ ಆರಂಭವಾಯಿತು. ಆದರೆ ಹಿರಿಯ ಮಗನು ಹೊರಗೇ ನಿಂತಿದ್ದನು, ಕೋಪದಿಂದ. ಒಳಗೆ ಹೋಗಲು ನಿರಾಕರಿಸಿದನು. ತಂದೆ ಮತ್ತೆ ಹೊರಗೆ ಬಂದನು. ಮಗನೇ, ನೀನು ಸದಾ ನನ್ನೊಡನಿದ್ದೀಯಾ, ನನ್ನಲ್ಲಿರುವುದೆಲ್ಲವೂ ನಿನಗೆ ಸೇರಿದೆ. ಆದರೆ ಸಂತೋಷಪಡುವುದು ಸರಿಯೇ? ನಿನ್ನ ಸಹೋದರನು ಸತ್ತಿದ್ದನು, ಈಗ ಜೀವಂತನಾಗಿದ್ದಾನೆ. ಅವನು ಕಳೆದು ಹೋಗಿದ್ದನು, ಈಗ ಕಂಡು ಬಂದಿದ್ದಾನೆ. ಈ ಕಥೆ ಕೇವಲ ಒಬ್ಬ ಮಗನ ಕಥೆಯಲ್ಲ, ಇದು ತಂದೆಯ ಹೃದಯದ ಪ್ರಕಟಣೆ. ಪಾಪವು ಸ್ವಾತಂತ್ರ್ಯವನ್ನು ವಾಗ್ದಾನ ಮಾಡುತ್ತದೆ, ಆದರೆ ಅದು ಬರದ ಕಡೆಗೆ ಕರೆದೊಯ್ಯುತ್ತದೆ. ಅಹಂಕಾರವು ದೂರದ ದೇಶದಲ್ಲೇ ನಿನ್ನನ್ನು ಕಟ್ಟಿಹಾಕುತ್ತದೆ, ಆದರೆ ಪಶ್ಚಾತ್ತಾಪವು ನಿನ್ನನ್ನು ಎಬ್ಬಿಸುತ್ತದೆ. ನೀನು ತಿರುಗಿದಾಗ, ತಂದೆಯ ಕಡೆಗೆ ಒಂದು ಹೆಜ್ಜೆ ಇಟ್ಟಾಗ, ಅವನೀಗಾಗಲೇ ಕಾಯುತ್ತಿದ್ದಾನೆ, ಈಗಾಗಲೇ ನೋಡುತ್ತಿದ್ದಾನೆ, ಈಗಾಗಲೇ ಕರುಣೆಯಿಂದ ತುಂಬಿದ್ದಾನೆ. ನೀನು ಹಿಂದಿರುಗಿದರೆ ನಿರಾಕರಣೆಯಲ್ಲ, ಕರುಣೆ ಸಿಗುತ್ತದೆ, ಪುನಃಸ್ಥಾಪನೆ ಸಿಗುತ್ತದೆ. ಯೇಸು ನಿನ್ನನ್ನು ತೆರೆದಾದ ಕೈಗಳಿಂದ ಸ್ವೀಕರಿಸುತ್ತಾರೆ. ಪ್ರಶ್ನೆ ಏನೆಂದರೆ, ನೀನು ಮನೆಗೆ ಹಿಂದಿರುಗುವಿಯಾ?